ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಹುಟ್ಟುಹಬ್ಬದ ಸಂಭ್ರಮವನ್ನು ಇಡೀ ಕರ್ನಾಟಕದ ಅಭಿಮಾನಿಗಳು ಎಂಜಾಯ್ ಮಾಡ್ತಾರೆ. ಮನೆ ಮುಂದೆ ನಿನ್ನೆ ನೈಟ್ ಬಂದಾಗ ಒಂದು ಸಂಭ್ರಮ ನೋಡಿದ್ವಿ. ಅದು ಯಾವುದೇ ಕಾರಣಕ್ಕೂ ಕಮ್ಮಿ ಆದಂಥ ಸಂಭ್ರಮ. ಈ ಸಂಭ್ರಮದಲ್ಲಿ ಅವರ ಮಗ ಅಂತಲೇ ನಾನು ಪ್ರೀತಿಯಿಂದ ಭಾವಿಸ್ತೀನಿ. ನಿರಂಜನ್ ಅವರು ತರಲೇ ನನ್ನ ಮಗ ಅನ್ನುವಂಥ ಸಿನಿಮಾ ಎಷ್ಟೋ ಜನಕ್ಕೆ ಎಷ್ಟು ವರ್ಷ ಆದಂತ ಗೊತ್ತಿಲ್ಲ, 30 ವರ್ಷ ಆತ ಅಂತಾರೆ. ಒಂದು ಸಿನಿಮಾ ಒಬ್ಬ ನಟನನ್ನು ಅದು ನಿರ್ದೇಶಕನನ್ನಾಗಿ ಮಾಡುತ್ತೆ. ಬಿಫೋರ್ ದ್ಯಾಟ್ ಅವ್ರು ರೈಟ್ರು ಕೂಡ ಆಗಿರ್ತಾರೆ. ತರಲೇ ನನ್ನ ಭಾಗ ಅಂತಂದ ತಕ್ಷಣವೇ ನಿಮ್ಮ ತಲೆಯಲ್ಲಿ ಓಡೋವಂಥ ವಿಷಯನೋ ಆ ಕಾಲಘಟ್ಟಕ್ಕೆ ಒಂದು ಬ್ರಿಲಿಯಂಟ್ ಆದಂಥ ಕಥೆನ ಕೊಟ್ಟಂಥವ್ರು ನಿಮ್ಮ ಚಿಕ್ಕಪ್ಪ ಅವರು. ಸೊ ಮೊನ್ನೆ ಪ್ರಶಾಂತ್ ನೀಲ್ ಸರ್ ಅದನ್ನೇ ಹೇಳಿದ್ದು, ಹೂ ಡಸ್ ತರಲೇ ನನ್ನ ಮಗ, ನೆಕ್ಸ್ಟ್ ಬಂದು ಓಮ್ ಮಾಡ್ತಾರೆ, ಓಮ್ ಆದಮೇಲೆ ನೆಕ್ಸ್ಟ್ ತಕ್ಕಂದು ಉಪೇಂದ್ರ ಮಾಡ್ತಾರೆ. ಸೊ ಆ ಥರ ಜಂಪ್ ಮಾಡೋದು, ಆ ಥರದ್ದೊಂದು ಸ್ಪೆಕ್ಟ್ರಮ್ ಇದೆಯಲ್ಲ ಅವ್ರ ಮೈಂಡಲ್ಲಿ, ಅದು ಯಾರಿಗೂ ಮೋಸ್ಟ್ಲಿ ಅಷ್ಟು ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಅದು ಖುಷಿ ಆಗುತ್ತೆ. ಏನಕ್ಕೆ ಒಂದು ತರಲೇ ನನ್ನ ಮಗ ನೋಡಿದ ಕಂಪ್ಲೀಟ್ ಡಿಫ್ರೆಂಟ್, ನೆಕ್ಸ್ಟ್ ಓಮಲ್ಲಿ ನೋಡ್ತೀವಿ, ಓಮ್ ಕಂಪ್ಲೀಟ್ ಡಿಫ್ರೆಂಟ್ ಸೂಪರಲ್ಲಿ ನೋಡಿದ್ವಿ. ಈ ನೆಕ್ಸ್ಟ್ UI ಒಂದಕ್ಕಿಂತ ಒಂದು ಹೀ ಈಸ್ ಆಲ್ವೇಸ್ ಅಪ್ಗ್ರೇಡಿಂಗ್ ಹಿಮ್ಸೆಲ್ಫ್. ಇನ್ನೂ ಹೊಸ ಥರದ್ದು ಏನಾರು ಹೇಳಬೇಕು ಜನಕ್ಕೆ, ಹೊಸ ಥರದ್ದು ಏನಾರು ತರಬೇಕು, ಇನ್ನೂ ಒಂದು ಹೊಸ ಥಾಟ್ಗಳು ಬಿಡಬೇಕು ಆಚೆ ಕಡೆ ಅಂತ ಅವ್ರದ್ದು ಇಂಟೆನ್ಷನ್. ಸೊ ಅದು ನೀಟಾಗಿ ಕಾಣುತ್ತೆ ಅವ್ರ ಸಿನಿಮಾಸಲ್ಲಿ. ಜೊತೆಗೆ ಭಾರತೀಯ ಚಿತ್ರರಂಗದ ಬಹಳ ಕಡಿಮೆ ನಿರ್ದೇಶಕರಲ್ಲಿ ನಿಲ್ಲುವಂತಹ ಕನ್ನಡದ ಅತ್ಯಂತ ಶ್ರೇಷ್ಠ ಪ್ರತಿಭೆ ನಮ್ಮ ಉಪ್ಪಿ ಸರು. ನಿಮ್ಮ ಕುಟುಂಬದ ಒಂದು ಪ್ರತಿಭೆ ಗುರು ಸುಮಾರು ವರ್ಷದಿಂದ ಆ ಒಂದು ಲೆಗೆಸಿನ ಕಂಟಿನ್ಯೂ ಮಾಡ್ತಾ ಇದೆ ಗುರು. ನನಗೆ ಎಷ್ಟು ಹೆಮ್ಮೆ ಆಗುತ್ತೆ ಅನ್ನೋಂಥ ಫೀಲ್ ಒಂದು ಕಡೆ. ಆದರೆ ಇದಕ್ಕೆ ಏನು ಕಾರಣ ಇರುತ್ತೆ? ಫ್ಯಾನ್ಸ್ ಪಾಯಿಂಟ್ ಆಫ್ ವ್ಯೂ, ನಿಮ್ಮ ಮನೆಯವ್ರ ಪಾಯಿಂಟ್ ಆಫ್ ವ್ಯೂ, ಅಂತ ದೊಡ್ಡ ಮಟ್ಟದ ಕ್ರೇಜನ್ನು ಕ್ರಿಯೇಟ್ ಮಾಡಿದ್ದಾರೆ ಆ ಒಂದು ಫ್ಯಾಂಟಸಿನ. ಡೆಫಿನೆಟ್ಲಿ ಎಲ್ಲ ನನಗನ್ಸೋದಂದರೆ ದೇವ್ರವ್ರಿಗೆ ಕೊಟ್ಟಿರೋ ಶಕ್ತಿ ಅಷ್ಟೇ. ಒಂದು ಮೈಂಡ್ ಪವರ್ ಆಗಿರಲಿ, ಅವ್ರಿಗೊಂದು ವಿಲ್ ಆಗಿರಲಿ, ಒಂದು ಒಳ್ಳೆತನದಿಂದ ಒಳ್ಳೆ ಕೆಲಸಗಳು ಮಾಡಬೇಕು ಅನ್ನೋದು ಅವ್ರಿಗೆ ಚಿಕ್ಕ ವಯಸ್ಸಿಂದನೂ ಇದೆ. ಈಗಲೂ ಅಷ್ಟೇ ಈಸ್ ಅ ವೆರಿ ಪ್ಯೂರ್ ಪರ್ಸನ್. ಅದು ಯಾರೇ ನೋಡಿದ್ರು ಅವ್ರನ್ನ ಟಕ್ ಅಂತ ಹೇಳ್ತಾರೆ. ಸೊ ಮೇ ಬಿ ದಟ್ ಪ್ಯೂರಿಟಿ ಆ್ಯಂಡ್ ದಟ್ ಸ್ಟ್ರೆಂತ್ ದೇವ್ರವ್ರನ್ನ ಹಂಗೆ ಕರ್ಕೊಂಡು ಹೋಗ್ತಾ ಇದೆ. ಇನ್ನೊಂದಷ್ಟು ತುಂಬ ಕೆಲಸ ಮಾಡಿಸ್ಕೊಳ್ಳಿ ನಾನು ಕೇಳ್ಕೊತೀನಿ. ಜೊತೆಗೆ ಈ ರೈಟಿಂಗ್ ಡಿಪಾರ್ಟ್ಮೆಂಟ್ಗೆ ಬೇರೆ ಥರದ ಡೈಮೆನ್ಷನ್ ಕೊಟ್ಟಂತಹ ನಟ ಕಮ್ ನಿರ್ದೇಶಕ ಅಂದರೆ ಉಪ್ಪಿ ಸರು. ಅಂದರೆ ರೈಟ್ರುಗಳು ಎಷ್ಟು ಇಂಪಾರ್ಟೆಂಟು, ಅದು ಸೀರಿಯಲ್ಗಾಗಿರ್ಬೋದು, ಸಿನಿಮಾಗಾಗಿರ್ಬೋದು, ಡಾಕ್ಯುಮೆಂಟ್ರಿಗಾಗಿರ್ಬೋದು. ರೈಟ್ರ್ ಇಲ್ಲ ಅಂದರೆ ಏನಿಲ್ಲ. ಇದನ್ನು ಸೂಪರ್ ಫಿಲಮಲ್ಲಿ ರೈಟ್ರಿಗೆ ಬಿಂಬಿಸುವಂಥ ಒಂದು ಸಾಂಗ್ ಕೂಡ ಬಂದಿದೆ. ಈ ರೈಟ್ರ್ ಅನ್ನೋವಂಥ ವಿಷಯನ ಉಪ್ಪಿ ಸರಲ್ಲ ನೀವು ಹೇಗೆ ಫೀಲ್ ಮಾಡ್ತೀರಿ? ಇಲ್ಲ, ಡೆಫಿನೆಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಒಂದು ಸಿನಿಮಾಗೆ ಬೇಕಾಗಿರೋದು ರೈಟರ್ಸ್, ಡೈಲಾಗ್ ರೈಟರ್ಸ್ ಅವ್ರು ವಾಟ್ ಎವರ್ ಸ್ಕ್ರೀನ್ ಪ್ಲೇ ಯಾರು ಮಾಡ್ತಾರೆ, ಡೈರೆಕ್ಟರ್ ಜೊತೆಗೆ ಕಂಪ್ಲೀಟಾಗಿ ನಮಗೆ ಸ್ಟೋರಿ ರೈಟರ್ಸೇ ಮೇಯ್ನ್ ಇಂಪಾರ್ಟೆಂಟ್. ಸೊ ಅವರೇ ಬ್ಯಾಕ್ ಬೋನ್. ನಾವು ಜಾಸ್ತಿ ಪ್ರಿಫರೆನ್ಸ್ ಅಂಥವ್ರಿಗೆ ಕೊಡಬೇಕು. ಹೊಸ ನ್ಯೂ ಕಮ್ಮಿಂಗ್ ಡೈರೆಕ್ಟರ್ಸ್, ನ್ಯೂ ಕಮ್ಮಿಂಗ್ ರೈಟರ್ಸ್ಗೆ ಕೊಡಬೇಕಾಗತ್ತೆ. ಅದನ್ನೇ ಹೇಳ್ತಾರೆ ತುಂಬ ಜನ, ಬೇರೆದೆಲ್ಲ ಇನ್ವೆಸ್ಟ್ ಮಾಡೋದು ಬಿಟ್ಟು ಮೇಯ್ನ್ ಫಸ್ಟ್ ರೈಟರ್ಸ್ಗೆ ಇನ್ವೆಸ್ಟ್ ಮಾಡಿ, ರೈಟರ್ಸ್ಗೆ ಇನ್ವೆಸ್ಟ್ ಮಾಡೋದೇ ಬರೋದು. ಯಾಕಂದರೆ ಚಿಕ್ಕಪ್ಪ ಆಗಿನ ಟೈಮಿಂದನೇ ಈಸ್ ಬಿನ್ ರೈಟಿಂಗ್. ಅವ್ರ ಜೊತೆಲಿರೋರೆಲ್ಲ ರೈಟರ್ಸ್ನ ತಗೋತಾರೆ, ಒಳ್ಳೊಳ್ಳೆ ರೈಟರ್ಸ್ನ ಗುರುತಿಡಿತಾರೆ. ಅದು ಗುರುತಿಸೋದೇ ತುಂಬ ದೊಡ್ಡ ವಿಷಯ. ಸೊ ನಾವು ಅದನ್ನೇ ಮುಂದೆ ಹೋಗ್ತಾ ನಾವು ಜಾಸ್ತಿ ಯಾವಾಗಲೂ ಸ್ಕ್ರಿಪ್ಟಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಜಾಸ್ತಿ ಯಾವಾಗಲೂ ರೈಟರ್ಸಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಹೊಸಬರು ಕೊಡಬೇಕು ಇಂಪಾರ್ಟೆನ್ಸ್. ಜೊತೆಗೆ UI ಸಿನಿಮಾದ ಬಗ್ಗೆ ಇಡೀ ಪ್ರಪಂಚ ಅಂದರೆ ಅಭಿಮಾನಿಗಳು ಸೇರಿ ಏನೋ ಇರುತ್ತೆ ಗುರು ಸಿನಿಮಾ ಏನೋ ಇರುತ್ತೆ ಅನ್ನೋಂತಹ ಆ ಮೈಂಡ್ಸೆಟ್ಟಲ್ಲೇ ವಿ ಆರ್ ಆಲ್ ಟ್ರಾವೆಲಿಂಗ್. ನಿಮ್ಮ ಮೈಂಡಲ್ಲಿ ಏನಿದೆ? ಇಲ್ಲ, ಡೆಫಿನೆಟ್ಲಿ ನಾನು ಸಿನಿಮಾ ನೋಡಿದ್ದೀನಿ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಎಕ್ಸ್ಪೆಕ್ಟೇಷನ್ ಮೀರಿ ಇದೆ ಸಿನಿಮಾ. ಸ್ಕ್ರಿಪ್ಟ್ ವೈಸ್ ಆಗಿರಲಿ, ಡೈಲಾಗ್ ವೈಸ್ ಆಗಿರಲಿ, ಮೇಕಿಂಗ್ ವೈಸ್ ಆಗಿರಲಿ, ಸಾಂಗು, ಆ್ಯಕ್ಷನ್ನು, ಸೀಕ್ವೆನ್ಸಸ್ಸು, ಅವ್ರ ಥಾಟು, ಅವರೊಂದು ಮೆಸೇಜ್, ಒಂದು ಕನ್ವಿಕ್ಷನ್ ಏನಿದೆ, ಕಂಪ್ಲೀಟ್ಲಿ ಅವ್ರಿಗೆ ಯಾವ ಥರ ಬೇಕೋ ಫುಲ್ ಮೀಲ್ಸ್ ರೆಡಿ ಇದೆ UI ಸಿನಿಮಾಲ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ಯಾನ್ಸ್. ಓಕೆ, ಇದ್ರ ಮಧ್ಯೆ ಸೂಪರ್ ಸ್ಟಾರ್ ರಜನಿ ಸರ್ ಜೊತೆ ಒಂದು ಸಿನಿಮಾದ್ದು ಒಂದು ಅಪ್ಡೇಟ್ ಬರುತ್ತೆ. ಆಬ್ವಿಯಸ್ಲಿ ಜನ ಕನೆಕ್ಟ್ ಆಗೋದು ಗುರು ನಮ್ಮ ಉಪೇಂದ್ರ ಅವರು ಇವ್ರ ಜೊತೆ ಸಿನಿಮಾ ಮಾಡಬೇಕು, ಇವರಿಗೆ ಆ್ಯಕ್ಷನ್ ಕಟ್ ಹೇಳಬೇಕು, ಈ ಥರದ ಮೈಂಡ್ಸೆಟ್ಟನ್ನು ತಮ್ಮಲ್ಲಿ ತಾವೇ ಹೇಳ್ತಾ ಬರ್ತಿರ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಅದು ರಿಯಾಲಿಟಿಯಾಗಿ ಪರಿವರ್ತನೆ ಆಗುತ್ತೋ ಆಗುವಂಥ ಸಂಭ್ರಮ ದೊಡ್ಡದು. ರಜನಿ ಸರು, ಉಪ್ಪಿ ಸರು, ಅದೊಂದು ತುಂಬ ಬ್ರಿಲಿಯಂಟ್ ಆದಂಥ ಟೈಟ್ಲು. ಹೌದು, ಡೆಫಿನೆಟ್ಲಿ. ಯಾಕಂದರೆ ಅವ್ರದ್ದು ತುಂಬ ವರ್ಷನ ಕನಸದು ರಜನಿಯವ್ರ ಜೊತೆ ಮಾಡಬೇಕು, ಇಲ್ಲ ರಜನಿ ಸರ್ ಡೈರೆಕ್ಷನ್ ಮಾಡಬೇಕಂತ ತುಂಬ ಆಸೆ ಇದೆ ಅವ್ರಿಗೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಬಟ್ ಕೂಲಿ ಮುಖಾಂತರ ಅವರು ರಜನಿ ಸರ್ ಪಕ್ಕದಲ್ಲಿ ನಿಂತು ಒಂದು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಸ್ಕ್ರೀನಲ್ಲಿ ಎಂಜಾಯ್ ಮಾಡೋದೇ ಒಂದು ಬೇರೆ ಫೀಲು. ಸೊ ನನಗಂತಲ್ಲ, ಪ್ರತಿಯೊಂದು ಫ್ಯಾನ್ಸ್ಗೂ ಅದು ಟ್ರೀಟ್ ಆಗಿರುತ್ತೆ ಅನಿಸುತ್ತೆ. ಮೋಸ್ಟ್ಲಿ ಎಲ್ಲ ನಮ್ಮ ತಮಿಳ್ ಫ್ಯಾನ್ಸು, ಕನ್ನಡ ಫ್ಯಾನ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ನೋಡಿ ಎಂಜಾಯ್ ಮಾಡೋವಂಥ ಸಿನಿಮಾ ಆಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಒಂದು ಫೈನಲ್ ಪ್ರಶ್ನೆ. ನಿನ್ನೆ ನೈಟ್ ನೀವು ಗೇಟ್ ಒಳಗೆ ಬರೋಕ್ಕಿಂತ ಮುಂಚೆ ಒಂದಷ್ಟು ಕೂಗಾಟ ಕೇಳಿದೆ ನಾನು. ಜೂನಿಯರ್ ಉಪೇಂದ್ರ ಅಂದರು, ಜೂನಿಯರ್ ರಿಯಲ್ ಸ್ಟಾರ್ ಅಂದರು. ಅಂದರೆ ಅದು ತುಂಬ ಪ್ರೀತಿಯಿಂದ ಹೇಳುವಂಥ ಮಾತು. ಅಂದರೆ ಅದನ್ನು ಮೀರಿ ಬೆಳಿಬೇಕು ಅನ್ನುವಂಥದ್ದು ಉಪೇಂದ್ರ ಅವರ ಆಸೆ, ನನ್ನನ್ನು ಮೀರಿ ನೀ ಬೆಳಿಬೇಕು ಅನ್ನುವಂಥದ್ದು ಉಪೇಂದ್ರ ಅವರ ಆಸೆ. ಬಟ್ ಯಾವಾಗ ಅಭಿಮಾನಿಗಳ ಪ್ರೀತಿ ಅದು ತುಂಬ ನೀಟಾಗಿ ಕನ್ವೆ ಆಗುತ್ತೋ ಅದನ್ನು ನೀವು ಕಲಾವಿದರು ತುಂಬ ಸಂಭ್ರಮಿಸ್ತೀರಿ. ಅದು ಹೇಗಿರುತ್ತೆ ಫೀಲ್? ಇಲ್ಲ, ಡೆಫಿನೆಟ್ಲಿ. ನಾನು ಯಾವತ್ತೂ ಯಾವ ಟೈಟಲ್ಸು ನಾನು ತೊಗೊಳಕ್ಕೆ ಹೋಗಲ್ಲ. ಜನ ಪ್ರೀತಿಯಿಂದ ಅವ್ರ ಜೊತೆಗಿದ್ದೀನಿ, ಅವ್ರ ಚಿಕ್ಕಪ್ಪ ಅಂದಿದ್ದಕ್ಕೆ ನನ್ನ ಒಂಥರ ಮಗನ ಥರ ಅವರು ನೋಡ್ತಾರೆ ಜನನು.
ಸೊ ಅವ್ರ ಪ್ರೀತಿ ಅಷ್ಟೇ. ನಮಗೇನೇ ಬೇಕಿದ್ರು, ನಾನು ಏನೇ ಸಿನಿಮಾ ಮಾಡಬೇಕಾದ್ರೂ ಕ್ಲೀನಾಗೆ ಪ್ಯೂರಾಗಿ ಅವ್ರಿಗೋಸ್ಕರ ಸಿನಿಮಾ ಮಾಡ್ತೀನಿ. ಕ್ಲೀನಾಗಿ ಕೆಲಸ ಮಾಡಬೇಕಷ್ಟೇ ಸರ್. ಇನ್ನು ಬೇರೆ ಏನು ನಾನು ಇಲ್ಲೇನು ಬೇಡದಿರೋ ಶೋಕಿ ಎಲ್ಲ ಇಲ್ಲ. ನನಗೆ ಎಷ್ಟು ಬರುತ್ತೋ ಅದನ್ನು ನೀಟಾಗಿ ನಾನು ಸಿನಿಮಾಲಿ ತೋರಿಸಿ ಜನದ ಪ್ರೀತಿ ಗಳಿಸ್ಕೊಳ್ಳೋಕೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ. ಒಂದು ಖುಷಿ ಆಗುತ್ತೆ, ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿದ್ದಾರೆ. ಇವಾಗ ನನ್ನ ಸಿನಿಮಾಗಳು ನೆಕ್ಸ್ಟ್ ಎಲ್ಲ ಆದಷ್ಟು ಬೇಗ ರಿಲೀಸಲ್ಲಿದೆ. ಸೊ ಅದನ್ನೆಲ್ಲ ನೋಡಿ ಪ್ರೋತ್ಸಾಹಿಸಲಿ ಅಂತ ಕೇಳ್ಕೊತೀನಿ ಸರ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಪ್ರತಿ ಸಾರಿ ಮಾತಾಡುವಾಗಲೂ ನಿಮ್ಮಲ್ಲಿರುವಂತಹ ಆ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ, ಅಂದರೆ ನಮ್ಮ ಚಿಕ್ಕಪ್ಪ ಸೂಪರ್ ಸ್ಟಾರ್ ಅನ್ನುವಂತಹ ಫೀಲ್ ಮಾಡ್ದೇನೆ ನಾನೊಬ್ಬ ಕಲಾವಿದನಾಗಿ ಹೆಜ್ಜೆ ಇಡ್ತಾ ಇದ್ದೀನಿ. ನನ್ನ ಸಿನಿಮಾನ ನೀವು ಪ್ರೀತಿಸಿ ಅಂತೀರಾ, ಜೊತೆಗೆ ಚಿಕ್ಕಪ್ಪ ಅವರ ಆ ಸಾಧನೆಯನ್ನು ನೀವು ತುಂಬ ದೊಡ್ಡ ಮಟ್ಟಕ್ಕೆ ಅಪ್ರಿಷಿಯೇಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ನಿರಂಜನ್ ಅವ್ರ ಮತ್ತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ರವಿ ಕನ್ನಡ ಪಿಕ್ಚರ್.